ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿ, ಪೂಜ್ಯ ಸ್ವಾಮೀಜಿಗಳು ಜಾತ್ರೆಯಲ್ಲಿ ಬಂದು ನಿಮ್ಮೆಲ್ಲರ ಜೊತೆಗೆ ಕೆಲವು ಮಾತುಗಳನ್ನು ಆಡುವಂತಹ, ಇಲ್ಲಿ ಗದ್ದುಗೆ ಆಶೀರ್ವಾದ ಪಡೆದು ಹೋಗುವಂತಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಪ್ರಪ್ರಥಮವಾಗಿ ಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ನಮಸ್ಕಾರಗಳನ್ನು ತಲುಪಿಸ್ತಾ ಇದ್ದೇನೆ. ಬಂಧುಗಳೇ, ಒಂದು ಮಠ ಯಾವ ಯಾವ ಆಯಾಮಗಳಲ್ಲೆಲ್ಲ ಕೆಲಸ ಮಾಡಬಹುದು ಅನ್ನೋದನ್ನ ಸಮಾಜಕ್ಕೆ ತೋರಿಸೋದಕ್ಕೆ ನಮ್ಮ ಸುತ್ತೂರು ಮಠ ಅದಕ್ಕೆ ಒಂದು ದೊಡ್ಡದಾಗಿರುವಂತಹ ಒಂದು ಉದಾಹರಣೆ. ಶಿಕ್ಷಣದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಶಿಕ್ಷಣದ ಸೇವೆಯನ್ನು ಹೊರತುಪಡಿಸಿಯೂ ಕೂಡ ರೈತರಿಗೆ ಬೇಕಾಗುವಂತಹ ಹಲವಾರು ಯೋಜನೆಗಳಲ್ಲಿ ಸುತ್ತೂರು ಮಠ ಮತ್ತು ಪೂಜ್ಯ ಸ್ವಾಮೀಜಿಗಳ ಕೆಲಸ ಇದ್ದೇ ಇದೆ. ಇಲ್ಲಿ ಸುತ್ತಮುತ್ತ ಭಾಗದ ರೈತರಿಗೆ ನೀರಿನ ಅವಶ್ಯಕತೆ ಇರುತ್ತೆ, ಅದನ್ನ ಸರ್ಕಾರ ಪೂರೈಸಬೇಕು ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತಂದು ಸುತ್ತಮುತ್ತದ ಕೆರೆಗಳನ್ನ ತುಂಬಿಸುವಂತಹ ಕೆಲಸ ಮಾಡಿರುವಂತದ್ದು ಕೂಡ ಪೂಜ್ಯ ಸ್ವಾಮೀಜಿಗಳ ಭಗೀರಥ ಪ್ರಯತ್ನವೇ. ಮಕ್ಕಳಿಗೆ LKG UKG ಮಕ್ಕಳಿಗೆ ಪ್ರಾರಂಭಗೊಂಡು ಅವರಿಗೆ ಶಿಕ್ಷಣದಿಂದ ಪ್ರಾರಂಭ ಆಗುವಂತಹ ಸುತ್ತೂರು ಮಠದ ಕೈಂಕರ್ಯ ಸೇವೆ, ವೃದ್ಧಾಶ್ರಮಗಳನ್ನು ನಡೆಸುವಂತಹ ಕೆಲಸದವರೆಗೂ ಕೂಡ ಸುತ್ತೂರು ಮಠ ಕೆಲಸ ಮಾಡಿಕೊಂಡು ಬಂದಿದೆ. ಚಿಕ್ಕ ವಯಸ್ಸಿನವರು ಇರ್ಬೋದು, ವಯಸ್ಸಾದವರು ಇರ್ಬೋದು, ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ಶರಣ ಸಾಹಿತ್ಯ ಪರಿಷತ್ತಿನಂತಹ ಕೆಲಸ ಇರಬಹುದು, ಸಂಗೀತ ಮಹಾಸಭೆಯಂತ ನೃತ್ಯ ಕಲೆಗಳನ್ನ ಪೂರೈಸುವಂತಹ ಪೋಷಿಸುವಂತಹ ಸಂಸ್ಥೆಗಳಿರಬಹುದು. ಒಂದು ಮಠ ಸಮಾಜದಲ್ಲಿ ಸಾತ್ವಿಕತೆಯನ್ನ ಯಾವ ರೀತಿ ಸಂಘಟನೆ ಮಾಡಬಹುದು ಅನ್ನೋದಕ್ಕೆ ಸುತ್ತೂರು ಮಠ ಯುಗ ಯುಗಗಳಿಂದ ಕೆಲಸ ಮಾಡಿಕೊಂಡು ಬಂದಿದೆ. ಪೂಜ್ಯ ಸ್ವಾಮೀಜಿಗಳು ಆ ಭವ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವಂತದ್ದು ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರುವಂತಹ ಕೆಲಸ. ಈ ಪೀಠದ ಶಕ್ತಿ ಹೇಗೆ ಅಂತಂದ್ರೆ, ಪೂಜ್ಯ ಸ್ವಾಮೀಜಿಗಳ ಗುರುಗಳು ಈ ಪೀಠವನ್ನ ಏರಿದಾಗ ಕೇವಲ 12 ವರ್ಷ ಅವರಿಗೆ. 12 ವರ್ಷದ ಬಾಲಕ ಕೂಡ ದೇಶ ವಿದೇಶಗಳಿಗೆ ಹಬ್ಬುವಂತಹ ಶಿಕ್ಷಣ ಸಂಸ್ಥೆಗಳ ಒಂದು ವ್ಯವಸ್ಥೆಗೆ ಒಂದು ಫೌಂಡೇಶನ್ ಹಾಕಬಲ್ಲಂತಹ ಶಕ್ತಿ ಇದೆ ಅಂತಂದ್ರೆ ಈ ಮಠದ ಪರಂಪರೆಯ ಗುರು ಪರಂಪರೆಯ ಶಕ್ತಿ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ, ಜ್ವಲಂತ ಉದಾಹರಣೆಯಾಗಿದೆ. ವಿವೇಕಾನಂದರು ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್, ಕಾಂಟ್ರಾಕ್ಷನ್ ಇಸ್ ಡೆತ್ ಅನ್ನೋದನ್ನು ಒಂದು ಕಡೆ ಹೇಳ್ತಾರೆ. ನಾವು ಸಂಕುಚಿತತೆಯಿಂದ ನಮಗೆ ಸೀಮಿತಗೊಳ್ತಾ ಹೋದ್ರೆ ಅದು ಸಾವಿನ ಸಂಕೇತ. ನಾವು ಮತ್ತಷ್ಟು ಬೇರೆ ಬೇರೆ ಕಡೆಗೆ ನಾವು ಹೋಗ್ತಾ ಹೋದಾಗ, ಹಿಗ್ಗಿತ ದೊಡ್ಡದಾಗಿ ಬೆಳೀತಾ ಹೋದಾಗ ಅದು ಬೆಳವಣಿಗೆಯ ಸಂಕೇತ, ಜೀವಂತಿಕೆಯ ಸಂಕೇತ ಅಂತ. ಬಹಳಷ್ಟು ವರ್ಷಗಳ ಕಾಲ ನಮ್ಮ ಪರಂಪರೆಯಲ್ಲಿ ಒಂದು ರೀತಿ ನಾವು ಕ್ಷೀಣಿಸಿದ ಯಾಕೆ ಅಂತಂದ್ರೆ, ನಾವು ಹೊರಗಡೆ ಹೋಗಿ ಬೇರೆಯವರಿಗೂ ನಮ್ಮ ಪರಂಪರೆಯನ್ನು ತಿಳಿಸುವಂತ ಕೆಲಸ ನಾವು ಮಾಡದಲೇ ಇದ್ದಾಗ ವಿವೇಕಾನಂದರು ಅದನ್ನು ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ದೂರದ ಅಮೆರಿಕಾಗೆ ಹೋಗಿ ಪ್ರಪ್ರಥಮ ಬಾರಿಗೆ ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಮೌಲ್ಯಗಳ ಬಗ್ಗೆ ಅಮೆರಿಕದಲ್ಲಿ ಅವರು ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡಿದರು. ಅದೇ ರೀತಿ ಆ ಪರಂಪರೆಯನ್ನು ಮುಂದುವರಿಸ್ತಾ ಇವತ್ತು ಸುತ್ತೂರು ಮಠದ ಪೂಜ್ಯ ಸ್ವಾಮೀಜಿಗಳು ದೇಶ ವಿದೇಶಗಳಲ್ಲಿ, ಮುಸ್ಲಿಂ ಬಾಹುಳ್ಯ ದುಬೈ ಇರ್ಬೋದು, ಮಾರಿಷಸ್ ಇರ್ಬೋದು, ಅಥವಾ ಅಮೆರಿಕ ಇರ್ಬೋದು, ಎಲ್ಲಿ ನಾವು ಚರ್ಚ್ಗಳನ್ನ ಮುಚ್ಚುತ್ತಾ ಇದ್ದಾರೋ ಅಮೆರಿಕದಲ್ಲಿ, ಅಂಥ ಕಡೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವ ಕಡೆಗೆ ಪೂಜ್ಯ ಸ್ವಾಮೀಜಿಗಳು ಇವತ್ತು ಮುಂದೆ ಹೋಗಿದ್ದಾರೆ. ಇದು ಧರ್ಮದ ವಿಜಯದ ಸಂಕೇತ, ಸನಾತನ ಧರ್ಮದ ಒಂದು ಎಕ್ಸ್ಪ್ಯಾನ್ಷನ್ ಸಂಕೇತವಾಗಿ ಪೂಜ್ಯ ಸ್ವಾಮೀಜಿಗಳು ಇವತ್ತು ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ನಾನು ಪೂಜ್ಯ ಸ್ವಾಮೀಜಿಗಳಿಗೆ ತಿಳಿಸ್ತಾ ಇದ್ದೆ ವೇದಿಕೆ ಮೇಲೆ ಮಾತನಾಡ್ತಾ. 4 ದಿನಗಳ ಹಿಂದೆ ನಾನು ದೆಹಲಿಯಲ್ಲಿ ಒಂದು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೆ. ಅಲ್ಲಿನ ಉತ್ತರ ಭಾರತದ ಜನಕ್ಕೆ ನಮ್ಮ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ನಾವು ಸಂಕ್ರಾಂತಿಯನ್ನ ಯಾವ ರೀತಿ ಆಚರಿಸ್ತೀವಿ ಅನ್ನುವಂಥದ್ದೊಂದು ಅವರಿಗೆ ವಿಷಯ ತಿಳಿಸಬೇಕು. ಅದಕ್ಕೆ ಬೇಕಾಗಿರುವಂತಹ ಸಂಗೀತ, ಎಳ್ಳು ಬೆಲ್ಲ ಬೀರುವಂಥದ್ದು, ನಮ್ಮ ಗೋಪೂಜೆ, ಇದನ್ನೆಲ್ಲ ಅವರಿಗೆ ತಿಳಿಸಬೇಕು ಅಂತ
ಯಾರೋ ಒಂದು 4-5 ಜನ ನಮ್ಮ ಕರ್ನಾಟಕದಲ್ಲಿ ದೆಹಲಿಯಲ್ಲಿ ನಮ್ಮ ಕನ್ನಡದವ್ರನ್ನ ಕರಿಬೇಕು ಈ ಕಾರ್ಯಕ್ರಮಕ್ಕೆ ಅಂತ ನೋಡಿದಾಗ ನಾನು ಫಸ್ಟ್ ಫೋನ್ ಮಾಡಿದ್ದೇನೆ ನಮ್ಮ JSS ಕಾಲೇಜಿನ ಪ್ರಿನ್ಸಿಪಾಲ್. ದುಬೈಯಲ್ಲಿ ಇರ್ಬೋದು, ದೆಹಲಿಯಲ್ಲಿ ಇರ್ಬೋದು, ತಮಿಳುನಾಡಿನಲ್ಲಿ ಇರ್ಬೋದು, ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಇರ್ಬೋದು, ಧರ್ಮದ ಸನಾತನ ಧರ್ಮದ ಹೆಜ್ಜೆ ಗುರುತಿನ ಜೊತೆಗೆ ನಮ್ಮ ಕನ್ನಡ ಭಾಷೆಯ ಮತ್ತು ಕನ್ನಡ ಸಂಸ್ಕೃತಿಯ ಪಸರಿಸುವಿಕೆಯಲ್ಲೂ ಕೂಡ JSS ಸಂಸ್ಥೆಯ ಬಹಳ ದೊಡ್ಡ ಒಂದು ಪಾತ್ರ ಇದೆ. ಪೂಜ್ಯ ಸ್ವಾಮೀಜಿಗಳು ನಿರಂತರವಾಗಿ ಆ ರೀತಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಲವಾರು ಜಾತ್ರೆಗಳನ್ನು ನಾವು ನೋಡಿದ್ದೀವಿ. ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಆಗಿದ್ದು ಅಂದ್ರೆ, ಬಹುಶಃ ನಾನು ಯಾವ ಜಾತ್ರೆಯಲ್ಲೂ ಯಾವ ಕಾರ್ಯಕ್ರಮದಲ್ಲೂ ಗ್ರಾಮೀಣ ಆಟಗಳನ್ನ ಈ ದೊಡ್ಡ ಮಟ್ಟದಲ್ಲಿ ಅದನ್ನು ಉಳಿಸಬೇಕು ಮತ್ತೆ ಇವತ್ತಿನ ತಲೆಮಾರಿನ ಯುವಕರಿಗೆ ಅದನ್ನು ಮುಂದುವರಿಸಬೇಕು ಅನ್ನುವಂತ ಪ್ರಯತ್ನ ಆಗಿರೋದು ನಾನು ನೋಡೇ ಇಲ್ಲ. ಇವತ್ತು ಇಲ್ಲಿ ನಮ್ಮೆಲ್ಲರಿಗೂ ಕೂಡ ಬೇರೆ ಬೇರೆ ಆಟಗಳನ್ನ ಕಾರ್ಯಕರ್ತರುಗಳು ಆಡಿಸಿದ್ರು. ಈ ಪ್ರತಿ ಆಟದ ಹಿಂದೆ ಕೂಡ ನಮ್ಮ ಪೂರ್ವಜರು ಏನೋ ಒಂದು ಹೊಸ ಕಲ್ಪನೆ ಜೊತೆಗೆ ಆಟಗಳನ್ನು ಮಾಡಿದ್ದಾರೆ. ಒಂದು ಆಟ ಆಡಿದಾಗ ಅನಾಲಿಟಿಕಲ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಇನ್ಯಾವುದೋ ಆಟ ಆಡಿದಾಗ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಇನ್ನೊಂದು ಯಾವುದೋ ಆಟ ಮಾಡಿದಾಗ ಅದರಲ್ಲಿ, ಈಗ ನಾನೊಂದು ಆಟದಲ್ಲಿ ಅವ್ರ ಜೊತೆ ಆಡ್ತಾ ಇದ್ದೆ, 3 ರೌಂಡ್ ಆಡಿದ್ವಿ, 3 ರೌಂಡ್ ಅಲ್ಲೂ ನಾನು ಸೋತೆ. ಅವ್ರ ಪಕ್ಕದಲ್ಲಿ ಕೇಳಿದಾಗ ಅವ್ರಿಗೆ ಏನ್ ಟ್ರಿಕ್ ಅಂತ ಕೇಳಿದೆ ನಾನು, ಇದನ್ನ ಹೆಂಗ್ ಗೆಲ್ಲೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಎದುರಾಳಿ 2 ಹೆಜ್ಜೆ ಮುಂದೆ ಏನ್ ಮಾಡ್ತಾನೆ ಅನ್ನೋದನ್ನ ನಾವು ಈಗಲೇ ಯೋಚನೆ ಮಾಡಿ ನಮ್ಮ ಕಾಯಿನ ನಾವು ಮುಂದಕ್ಕೆ ಇಡಬೇಕು ಅಂತ. ಅಂದ್ರೆ ಭಾರತದಲ್ಲಿ ಪಾರಂಪರಿಕವಾಗಿ ಈ ಎಲ್ಲ ಈ ಜ್ಞಾನ ಇತ್ತು. ಪ್ರಪಂಚಕ್ಕೆ ಚೆಸ್ ಹೇಳ್ಕೊಟ್ಟಂತಹ ದೇಶ ಭಾರತ. ಆದ್ರೆ ಇವತ್ತು ಇಷ್ಟೊಂದು ಆಟಗಳ ಒಂದು ಜ್ಞಾನವೂ ಕೂಡ ಕ್ಷೀಣಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಆಧ್ಯಾತ್ಮಿಕ ಮಠವಾಗಿ ಅದನ್ನೂ ಕೂಡ ನಾವು ಉಪಯೋಗಿಸಬೇಕು, ಅದನ್ನು ಉಳಿಸಬೇಕು ಅಂತ ಹೊರಟಿರುವಂತ ಬಹುಶಃ ಏಕೈಕ ಮಠ ಇಡೀ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರಯತ್ನ ಇರಬಹುದು. ಮೊನ್ನೆ ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಒಂದು ಗೇಮಿಂಗ್ ಕಾನ್ಫರೆನ್ಸ್ ಆಯಿತು. ಇವತ್ತು ಮಕ್ಕಳಿಗೆ ಮೊಬೈಲ್ ಫೋನ್ ಕೊಟ್ಟಿದ ತಕ್ಷಣ ಮನೆಗಳಲ್ಲಿ ಮೊಬೈಲ್ ಫೋನ್ ನಲ್ಲಿ, ಐಪ್ಯಾಡ್ ನಲ್ಲಿ ಮಕ್ಕಳು ಆಟ ಆಡ್ತಾ ಕೂತಿರ್ತಾರೆ. ಮೊನ್ನೆ ಪೂಜ್ಯ ಸ್ವಾಮೀಜಿಗಳು, ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆ ಗೇಮಿಂಗ್ ಕಾನ್ಫರೆನ್ಸ್ ನಲ್ಲಿ ಒಂದು ಭಾಷಣ ಮಾಡಿದ್ರು. ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಪಾಯಿಂಟ್ ಪ್ರಧಾನಮಂತ್ರಿಗಳು ಹೇಳಿದ್ರು. ನಮ್ಮ ದೇಶದಲ್ಲಿ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಬುಡಕಟ್ಟು ಜನಾಂಗಗಳ ಒಂದು ಪರಂಪರೆಯಲ್ಲೂ ಕೂಡ ಒಳ್ಳೊಳ್ಳೆ ಆಟದ ಪರಂಪರೆ ಇದೆ, ಆದ್ರೆ ಅದು ಕಳೆದು ಹೋಗ್ತಾ ಇದೆ. ನಮ್ಮ ಪರಂಪರೆಯಲ್ಲಿ ಬರುವಂತಹ ಎಷ್ಟೋ ಕಥೆಗಳು, ಹನುಮಂತನನ್ನ ನಾವು ಇಟ್ಕೊಂಡ್ರೆ ಮಕ್ಕಳಿಗೆ ಎಷ್ಟೋ ಗೇಮಿಂಗ್ ಅನ್ನ ನಾವು ಮಾಡಬಹುದು, ವಿದೇಶಕ್ಕೆ ಗೇಮ್ಸ್ ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡಬಹುದು ಅನ್ನೋದನ್ನ ಪ್ರಧಾನಮಂತ್ರಿಗಳು ಇದನ್ನ ಹೇಳಿದ್ರು. ಬಹುಶಃ ಪ್ರಧಾನಮಂತ್ರಿಗಳ ಗಮನಕ್ಕೆ ಸುತ್ತೂರು ಮಠದ ಈ ಜಾತ್ರೆಯಲ್ಲಿ ನಡೆಯುವಂತಹ ಈ ವಿನೂತನ ಪ್ರಯತ್ನ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆಗ್ತಾ ಇರುವಂತದ್ದು ನಾವು ಮತ್ತಷ್ಟು ಅವರ ಗಮನಕ್ಕೆ ತರಬೇಕಾಗಿದೆ. ನಾನಾಗ್ಲಿ, ಶೋಭಾ ಕರಂದ್ಲಾಜೆ ಅವರಾಗ್ಲಿ, ಬಸವರಾಜ ಬೊಮ್ಮಾಯಿ ಸಾಹೇಬರಾಗ್ಲಿ, ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿಗಳಿಗೆ ಕೇವಲ ಗ್ರಾಮೀಣ ಕ್ರೀಡೆಗಳನ್ನ ಉಳಿಸಲಿಕ್ಕೆ ಸುತ್ತೂರು ಮಠ ಮಾಡ್ತಾ ಇರುವಂತಹ ಈ ಪ್ರಯತ್ನವನ್ನ, ಪೂಜ್ಯ ಸ್ವಾಮೀಜಿಗಳ ಪ್ರಯತ್ನವನ್ನ ಪ್ರಧಾನಮಂತ್ರಿಗಳಿಗೆ ಈ ಬಜೆಟ್ ನ ಸೆಷನ್ ಸಂದರ್ಭದಲ್ಲಿ ತರ್ತೀವಿ. ಯಾಕೆಂದ್ರೆ ಇನ್ನೂ 4-5 ಜಾಗಗಳಲ್ಲಿ ಇಂತಹ ಪ್ರಯತ್ನಗಳು ಆಗಬೇಕಾಗಿದೆ. ಸೋಬಾನ ಪಡೆಗಳಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿಗಳು ಹಿರಿಯ ಕಲಾವಿದರೊಬ್ಬರಿಗೆ ಕರೆದು ಗೌರವ ಸಲ್ಲಿಸಿದ್ರು. ನಮ್ಮ ಗಾದೆ ಮಾತುಗಳಲ್ಲಿ, ಸೋಬಾನೆ ಪದಗಳಲ್ಲಿ ದೊಡ್ಡ ದೊಡ್ಡ ಉಪನಿಷತ್ತುಗಳಲ್ಲಿ ತಿಳಿಸಲಿಕ್ಕಾಗದೇ ಇರುವಂತಹ ಸತ್ಯಗಳು ಸಾಮಾನ್ಯ ಜನಕ್ಕೆ ಅರ್ಥ ಆಗುವಂತಹ ಭಾಷೆಯಲ್ಲಿ ತಿಳಿಸಿರುವಂತಹ ಜ್ಞಾನ ಪರಂಪರೆ ಇದೆ. ಕವಿರಾಜ ಮಾರ್ಗದಲ್ಲಿ ನೃಪತುಂಗ ಬರೀತಾನೆ, ಭಾರತೀಯರು ಯಾವ ರೀತಿ ಜನ ಅಂತ. ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳಲ್ಲಿ ನಾಡವರ. ಕುರಿತು ಓದಲೇ ಇದ್ರು ಕೂಡ ಕಾವ್ಯ ಪ್ರಯೋಗಗಳಲ್ಲಿ, ಮೌಲ್ಯಗಳಲ್ಲಿ ಪರಿಣತರಾಗಿರುವಂತಹ ಜನ ಭಾರತೀಯರು ಅಂತ ಕವಿರಾಜ ಮಾರ್ಗದಲ್ಲಿ ನೃಪತುಂಗ ಬರೀತಾನೆ. ನಮ್ಮಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ, ಡಿಗ್ರಿ ತಗೊಂಡ್ರೆ ಅವರು ಶಿಕ್ಷಕರು ಅಂತಾಗಿದೆ. ಆದ್ರೆ ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದ ಪಾರಂಪರಿಕವಾಗಿ ಯಾವುದೇ ಇವತ್ತಿನ ಮಾಡರ್ನ್ ಸ್ಕೂಲ್ ವ್ಯವಸ್ಥೆ ಹೋಗಲೇ ಇದ್ರು ಕೂಡ ಅಚ್ಚುಕಟ್ಟಾದಂತಹ
ಪ್ರಾಮಾಣಿಕತೆಯಿಂದ ಕೂಡಿರುವಂತ ಜೀವನ ಹೇಗೆ ನಡೆಸಬೇಕು ಅನ್ನುವಂತ ಮೌಲ್ಯಗಳನ್ನ ಈ ಮಠಗಳು ಮತ್ತೆ ಈ ರೀತಿ ಸೋಬಾನೆ ಪದಗಳ ಮೂಲಕ, ಜಾನಪದ ಕಲೆಗಳ ಮೂಲಕ ನಮ್ಮ ದೇಶದಲ್ಲಿ ನಮ್ಮ ಜನಕ್ಕೆ ಸಂಸ್ಕಾರ ಕೊಡುವಂತಹ ಬಂತು. ಕಳೆದ 4-5 ದಿವಸಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ಪೇಪರ್ ನಲ್ಲಿ ನೀವೊಂದು ಇನ್ಸಿಡೆಂಟ್ ನೋಡಿರಬಹುದು. ಚೆನ್ನೈನಲ್ಲಿ ಕಸ ಗುಡಿಸ್ತಾ ಇದ್ದಂತ ಕಾರ್ಪೊರೇಷನ್ ಕಸ ಗುಡಿಸ್ತಾ ಇದ್ದಂತ ಆಕೆ ತಾಯಿ ಒಬ್ರು ಬೆಳಗ್ಗೆ ಅವರು ಕಸ ಗುಡಿಸಬೇಕಾದ್ರೆ ವಾಕಿಂಗ್ ಹೋಗ್ತಾ ಇದ್ದಂತ ಒಬ್ಬ ಜ್ಯುವೆಲರಿ ಅಂಗಡಿಯವನು 25 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನ ಒಂದು ಚೀಲ ಅವನು ಬಿಟ್ಟೊಟ್ಟೋಗಿದ್ದ. ಆ ತಾಯಿ ಕಸ ಗುಡಿಸಬೇಕಾದ್ರೆ ಆ ಇಡೀ ಚೀಲ, ಎಲ್ಲ ಆಭರಣಗಳಿದ್ದ ಚೀಲ ಆಕೆ ಸಿಕ್ಕಿತ್ತು. ರಸ್ತೆಯಲ್ಲಿ ಕಸ ಗುಡಿಸುವಂತ ಕೆಲಸ ಮಾಡ್ತಾ ಇರುವಂತ ಹೆಂಗಸು ಬಹುಶಃ ಅವ್ರ ಜೀವನದಲ್ಲೇನೆ ಒಮ್ಮೆ ಅಷ್ಟೊಂದು ಆಭರಣಗಳನ್ನ ಆಕೆ ನೋಡೇ ಇರಲಿಲ್ಲ. ಯಾರಿಗೆ ಆದ್ರೂ ಕೂಡ ಬಹುಶಃ ಜಾಗದಲ್ಲಿ ಇದ್ದಿದ್ರೆ ತಮ್ಮ ಇಡೀ ಲೈಫ್ ಸೆಟ್ ಆಗುವಷ್ಟು ದುಡ್ಡು ಒಟ್ಟಿಗೆ ಸಿಗುವಂತ ಒಂದು ಕಡೆ ಅದು. ಆದ್ರೆ ಆ ತಾಯಿ ಆ 25 ಲಕ್ಷ ಮೌಲ್ಯ ಬೆಲೆ ಬಾಳುವಂತ ಆ ಚಿನ್ನದ ಬ್ಯಾಗಿನ ಆಕೆ ಕೆಲಸ ಮಾಡಿ ತಕ್ಷಣ ವಾಪಸ್ ಹೋಗಿ ಪೊಲೀಸ್ ಗಮನಕ್ಕೆ ತಂದು ಯಾರು ಅದನ್ನ ಬಿಡಿಸಿದ್ರು ಅವರ ವಾಪಸ್ಸಿಗೆ ತಲುಪಿಸೋವರೆಗೂ ಕೂಡ ಆ ಕಸ ಗುಡಿಸುವಂತ ತಾಯಿ ಆ ಕೆಲಸ ಮಾಡಿದ್ರು. ನಿನ್ನೆ ಮೊನ್ನೆ ಪೇಪರ್ಗಳಲ್ಲಿ ಓದಿರ್ಬೋದು, ಆಕೆ ಯಾವುದೇ ಹೈಯರ್ ಎಜುಕೇಶನ್ ಡಿಗ್ರಿ ಪಡೆಯಲಿಲ್ಲ, PhD ಪಡೆಯಲಿಲ್ಲ, ಆಕೆ ಡಾಕ್ಟರೇಟ್ ಸಿಗಲಿಲ್ಲ. ಆದ್ರೆ ಆ ಸಂಸ್ಕಾರ ಇತ್ತು. ನಮ್ಮ ಭಾರತದ ಜನರಿಗೆ, ಅತ್ಯಂತ ಸಾಮಾನ್ಯ ಜನರಿಗೂ ಕೂಡ ಈ ರೀತಿ ಸಂಸ್ಕಾರ ಕೊಟ್ಟಿದ್ಯಾವು ಅಂತಂದ್ರೆ ನಮ್ಮ ಈ ಜಾನಪದ ಕಲೆಗಳು ಮತ್ತು ಮಠಗಳಲ್ಲಿ ನಡೆದಿರುವಂತಹ ಈ ರೀತಿಯ ಒಂದು ಸಾತ್ವಿಕ ಕಾರ್ಯಕ್ರಮಗಳಲ್ಲಿ ಜನಕ್ಕೆ ತಿಳಿಸುವಂತಹ ಸಂಸ್ಕಾರದ ಫಲವಾಗಿ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗೋ ಸೇವೆಯಿಂದ ಹಿಡಿದು ಜನರ ಸೇವೆಯವರೆಗೆ, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರಿಗೆ ಬೇಕಾಗುವಂತ ಆ ಸೇವೆಯವರೆಗೂ, ಏನು ವೃದ್ಧಾಶ್ರಮಗಳನ್ನು ಮಾಡೋದ್ರವರೆಗೂ, ಕನ್ನಡ ಮತ್ತು ಕನ್ನಡ ಪರಂಪರೆಯ ಅತ್ಯಂತ ಪ್ರಮುಖವಾದಂತಹ ವಚನ ಸಾಹಿತ್ಯಗಳನ್ನ, ಶರಣ ಸಾಹಿತ್ಯವನ್ನು ಉಳಿಸೋದ್ರಿಂದ ಹಿಡಿದು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಳನ್ನು ಉಳಿಸೋದಕ್ಕೆ ಬೇಕಾಗುವಂತಹ ಸಂಗೀತ ಕಲೆ ಪರಂಪರೆಯನ್ನು ಉಳಿಸೋದ್ರವರೆಗೂ ಅಪಾರವಾದಂತಹ ಕೆಲಸ ಸುತ್ತೂರು ಮಠದಲ್ಲಿ ನಡೆದುಕೊಂಡು ಬಂದಿದೆ. ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ಸ್ವಾಮೀಜಿಗಳಿಗೆ ಒಂದು ನೆನಪನ್ನ ಇವತ್ತು ಹೇಳಬೇಕು, ಮಾತಾಡೋದು ಮುಗಿಸೋದಕ್ಕಿಂತ ಮುಂಚೆ. ಇವತ್ತು ಉತ್ತರ ಭಾರತದ ಒಬ್ಬರು ಸ್ನೇಹಿತರ ಜೊತೆಗೆ ಇವತ್ತು ನಾನು ಬೆಳಗ್ಗೆ ಮಾತನಾಡ್ತಾ ಇದ್ದೆ. ಇವತ್ತು ಈ ಮಠದ ಕಾರ್ಯಕ್ರಮಕ್ಕೆ ಹೋಗೋದ್ರ ಬಗ್ಗೆ ನಾನು ಅವರಿಗೆ ತಿಳಿಸಿದೆ. ಯಾವ ಮಠ ಏನು ಅಂತ ಕೇಳಿದ್ರು. ಇತ್ತೀಚೆಗೆ ಈ ಸ್ವಾಮೀಜಿಗಳು ಅಥವಾ ಮಠಗಳು ಅಥವಾ ಹೀಗೆ ಅಂತಂದಾಗ ನಾವು ಕಲೋಕ್ವಿಯಲ್ ಆಗಿ ಮಾತನಾಡ್ತಾ ಕೆಲವು ಸತಿ ಸ್ವಾಮೀಜಿಗಳು ಹೇಗೆ ಪವರ್ಫುಲ್ ಆ ಸ್ವಾಮೀಜಿಗಳು, ಇದೆಲ್ಲ ನಾವು ಈ ಸಹಜವಾಗಿ ಬರುತ್ತೆ. ನಿಮ್ ಆಡ್ಭಾಷೆಗೆ ಬಂದಿರ್ಬೋದು, ಕರೆಕ್ಟ್ ಇದೆಯಾ ಅನ್ಭವ ನೋಡಿರ್ತೀವಿ ಮಾತಾಡ್ತಾ ಹೇಗೆ ಸ್ವಾಮೀಜಿಗಳು ಪವರ್ಫುಲ್ ಅಂತ. ಸರಿ, ನನ್ನ ಸ್ನೇಹಿತ ಕೇಳಿದ ಇವತ್ತು ಪವರ್ಫುಲ್ ಆ ಸ್ವಾಮೀಜಿಗಳು ಹೋಗ್ತಾ ಇರೋದು ಅಂತ. ನನಗೆ ಬಹಳ ಆಶ್ಚರ್ಯ ಆಯ್ತು. ಈಗ ಒಂದು ಪವರ್ಫುಲ್ ಸ್ವಾಮೀಜಿ ಅಂತ ಕೇಳಿದಾಗ ಯಾವ ದೃಷ್ಟಿಯಲ್ಲಿ ಒಂದು ಪವರ್ಫುಲ್ ಅಂತ ಕೇಳದ ಅಂತ. ಈ ಕೆಲವರು ಸ್ವಾಮೀಜಿಗಳು ಪವರ್ಫುಲ್ ಅನ್ನೋದನ್ನ ಡಿಸೈಡ್ ಮಾಡ್ತಾ 2-3 ರೀತಿ ಪವರ್ಫುಲ್ ಅಂತ ನೋಡ್ತಾರೆ. ಒಂದು, ಸ್ವಾಮೀಜಿಗಳು ಮಾತಾಡಿದ್ರೆ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಇದರ ಅಧಿಕಾರದಲ್ಲಿರುವಂತಹ ರಾಜಕಾರಣಿಗಳು ಇವರೆಲ್ಲರೂ ಬಂದು ಹೋಗ್ತಾರ, ಅವರೆಲ್ಲ ಬಂದೋದು ಅಂದ್ರೆ ಪೂಜ್ಯ ಸ್ವಾಮೀಜಿಗಳು ಪವರ್ಫುಲ್ ಸ್ವಾಮೀಜಿ, ನಮ್ಮ ಸ್ವಾಮೀಜಿ ಅಲ್ಲ, ಚಪ್ಪಾಳೆ ಹೊಡಿಬೇಡಿ ಹೇಳ್ತೀನಿ. ಇನ್ನೊಂದು ಯಾವುದು ಅಂತಂದ್ರೆ, ಈ ಸ್ವಾಮೀಜಿಗಳ ಹತ್ರ ಹೋದ್ರೆ ಈ ಕೆಲವರು ಹೇಳ್ತಾರೆ, ಪವಾಡ ಸರ್ ಸ್ವಾಮೀಜಿ, ಏನು ಅವ್ರು ಎದುರುಗಡೆ ಬಂದ್ರೆ ಸಾಕು, ಇನ್ನು ನಾವು ಅವ್ರ ಹತ್ರ ಕೂತೇ ಇಲ್ಲ, ನಮ್ಮ ತಾಯಿಗೆ ಇದ್ದಿದ್ದು ಕಾಲು ನೋವು ಬಗ್ಗೆ ಅವರು ಸ್ವಾಮೀಜಿ ಗೊತ್ತಾಗೋಯ್ತು, ಸ್ವಾಮೀಜಿ ಹತ್ರ ನಾವಿನ್ನೂ ಮಾತಾಡೇ ಇಲ್ಲ, ನಮ್ಗೆ ಇದ್ದಿದ್ದು ಕಷ್ಟ, ನಮ್ದು ಯಾವ್ದೋ ಜಮೀನ್ ಯಾವ್ದೋ ತಾಪತ್ರೆ ಇತ್ತು, ಪಕ್ಕದವ್ರು ಗಲಾಟೆ, ಅದನ್ನೆಲ್ಲ ಸ್ವಾಮೀಜಿ ಮಗ ನೋಡಿದ ತಕ್ಷಣ ಹೇಳ್ಬಿಟ್ರು.
ನೋಡಿದ ತಕ್ಷಣ ಪವಾಡ ಸ್ವಾಮೀಜಿ ಅಂತ. ನನಗೆ ಇವತ್ತು ಬೆಳಗ್ಗೆ ಮಾತಾಡಿದ ಸ್ನೇಹಿತ ಎರಡನ್ನೂ ಕೇಳಲ್ಲ. ಇವತ್ತು ಹೋಗ್ತಿರುವಂತ ಸ್ವಾಮೀಜಿ ಪವರ್ಫುಲ್ ಇದೆಲ್ಲ ಮಾಡ್ತಾರ ಅಂತ. ಬಹಳ ಆಶ್ಚರ್ಯ ಆಗಿದೆ ಏನು ಅಂತಂದ್ರೆ, ನಾವು ಸ್ವಾಮೀಜಿಗಳನ್ನ ಇವತ್ತು ಪವರ್ಫುಲ್ ಅನ್ನುವಂತ ಅಥವಾ ಪವಾಡ ಅನ್ನೋದು ನಾವು ಯಾವುದು ಅಂತ ಕನ್ಸಿಡರ್ ಮಾಡ್ಬಿಟ್ಟಿದೀವಿ ಅಂತ. ನನಗೆ ಇವತ್ತು ಬಹಳ ಸಂತೋಷ ಏನು ಅಂತಂದ್ರೆ, ಸುತ್ತೂರು ಮಠದಲ್ಲಿ ವೈಜ್ಞಾನಿಕವಾಗಿ ನೀವು ಎಕ್ಸ್ಪ್ಲೈನ್ ಮಾಡಕ್ ಆಗದಲೇ ಇರುವಂತಹ ಯಾವ ಪವಾಡವೂ ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ನಡೆಯುವಂತಹ ಪವಾಡ ಯಾವುದು ಅಂತಂದ್ರೆ, ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿರುವಂತಹ ಮಗು ಕೂಡ ಇಲ್ಲಿಗೆ ಬಂದ್ರೆ ಅವನನ್ನ ವಕೀಲನಾಗೋ ವೈದ್ಯನಾಗೋ ದೇಶಕ್ಕೆ ಬೇಕಾಗುವಂತಹ ಒಬ್ಬ ಸಜ್ಜನನಾಗಿ ಮಾಡುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಇಲ್ಲಿ ನಡೆಯುವಂತಹ ಪವಾಡ. ಪೂಜ್ಯ ಸ್ವಾಮೀಜಿಗಳು ಕರೆದ್ರೆ ಪ್ರಧಾನಮಂತ್ರಿಗಳು ಬರ್ತಾರೆ. ಆದ್ರೆ ಇವತ್ತು ನೀವು ಇಲ್ಲೇ ನೋಡಿರ್ಬೋದು, ವೇದಿಕೆ ಮೇಲೆ ಏನೂ ಗೊತ್ತಿಲ್ಲದೆ ಇರುವಂತಹ ಒಂದು ಅಜ್ಜಿ ಇಲ್ಲಿ ಮೇಲೆ ಬಂತು. ಈ ಸಣ್ಣ ಸಣ್ಣದಲ್ಲಿ ದೊಡ್ಡತನ ಕಾಣುವಂಥದ್ದು ನಿಮಗೆ ಎಷ್ಟು ಜನ ಗಮನಿಸಿದ್ರು ನೋಡ್ಲಿಲ್ಲ ನಾನು. ಆದ್ರೆ ಕಾರ್ಯಕರ್ತರು ಹೋದ್ರು, ಆ ಅಜ್ಜಿ ಕೈ ಹಿಡಿದು ಆ ಅಜ್ಜಿ ಕ್ಲೀನಾಗಿ ವಾಪಸ್ ಹೋಗೋವರೆಗೂ ಗೌರವದಿಂದ ಅಜ್ಜಿಯನ್ನು ಕೂರಿಸಿದ್ರು. ಇದು ಇಲ್ಲಿ ನಡೆಯುವಂತಹ ಪವಾಡ. ಪ್ರಧಾನಮಂತ್ರಿಗಳು ಬಂದಾಗ, ಮುಖ್ಯಮಂತ್ರಿಗಳು ಬಂದಾಗ ಗೌರವದಿಂದ ಎಲ್ಲ ಕಡೆ ನೋಡ್ತಾರೆ. ಏನೂ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರುವಂತ ಅತ್ಯಂತ ಬಡವೊಬ್ಬ ಕಡೆ ಬಂದಾಗ ಅವನು ಹೇಗೆ ನೋಡ್ತಾರೆ ಅನ್ನುವಂಥದ್ದು ಪವಾಡ. ಇವತ್ತು ರಾಘವೇಂದ್ರ ರಾಯರು ಮಾತನಾಡ್ತಾ ಹೇಳಿದ್ರು, ಇವತ್ತು ನಾನು ಬೇರೆ ದೇಶ ವಿದೇಶಗಳಿಗೆ ಇವತ್ತು ಏರೋಸ್ಪೇಸ್ ನಲ್ಲಿ ಡಿಫೆನ್ಸ್ ನಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನಿವತ್ತು ಪಂಕ್ಚುಯಾಲಿಟಿ ಕಲ್ತಿದ್ದೀನಿ ಅಂತಂದ್ರೆ ಅದು JSS ನಲ್ಲಿ ಕಲ್ತಿದ್ದೀವಿ ಅಂತ. ಅದು ಪವಾಡ. ಒಬ್ಬ ಪೂಜ್ಯ ಸ್ವಾಮೀಜಿಗೆ ಒಂದು ಮಠಕ್ಕೆ ಬಹುಶಃ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಒಂದು 15-16 ವರ್ಷದ ಹಿಂದೆ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕರ್ನಾಟಕದ ಎಲ್ಲಾ MLAಗಳು MLCಗಳಿಗೆ 3 ದಿವಸದ ಒಂದು ವರ್ಗ ಮಾಡಿ ಯಾವ ರೀತಿ ಜನರ ಜೊತೆಗೆ ನೀವು ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನುವಂತ ಕೆಲಸವನ್ನ ಮಾಡದಂತ ಶಿಬಿರ ಮಾಡದಂತ ಬಹುಶಃ ಏಕೈಕ ಮಠ ರಾಜ್ಯದಲ್ಲಿ ಇತ್ತು ಅಂತಂದ್ರೆ ಸುತ್ತೂರು ಮಠ ಇರಬಹುದು. ಇದು ಇಲ್ಲಿ ನಡೆಯುವಂತಹ ಪವಾಡ. ಆದ್ರಿಂದ ನಾನು ಇದನ್ನ ಇವತ್ತು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳಿದೆ. ಇವತ್ತು ಬೆಳಗ್ಗೆ ಮಾತನಾಡ್ತಾ ಸುತ್ತೂರು ಮಠದಲ್ಲಿ ಪವರ್ಫುಲ್ ಸ್ವಾಮೀಜಿ ಏನು ಅಂತಂದ್ರೆ, ಬಡತನದಲ್ಲಿರುವಂತಹ ದಟ್ಟ ದರಿದ್ರದಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಜೀವನ ನಿರ್ಮಾಣ ಮಾಡುವಂತಹ, ಲಕ್ಷಾಂತರ ಜನಕ್ಕೆ ಅಕ್ಷರ ಮತ್ತು ಅನ್ನದ ದಾಸೋಹ ಮಾಡಿಕೊಡುವಂತಹ ಪವಾಡ ನಡೆಯುವಂತಹ ಮಠ ನಮ್ಮ ಕರ್ನಾಟಕದ್ದು ಈ ಸುತ್ತೂರು ಮಠ. ಇಂತಹ ಮಠದ ಪರಂಪರೆಯ ಉತ್ಸವ ಇಲ್ಲಿ ನಡೀತಾ ಇದೆ. ಅದರಲ್ಲಿ ನಾವೆಲ್ಲರೂ ಕೂಡ ಬಂದು ಭಾಗಿಯಾಗಿರುವಂತದ್ದು ನಮಗೆ ಬಹಳ ಸಂತೋಷ ತಂದಿದೆ. ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲೂ ಕೂಡ ಆಶ್ರಮದ ನಿರ್ಮಾಣ ಕಾರ್ಯಕ್ರಮ ನಡೀತಾ ಇದೆ. ಕನ್ನಡದ ಜನ, ದಕ್ಷಿಣ ಭಾರತದ ಜನ ಬರುವಂತಹ ದಿನದಲ್ಲಿ ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡಲಿಕ್ಕೆ ಅಯೋಧ್ಯೆಗೆ ಹೋದಾಗ ಅಲ್ಲಿ ಉಳಿಲಿಕ್ಕೂ ಕೂಡ ಪೂಜ್ಯ ಮಠದಿಂದ ಅಲ್ಲಿ ಆಶ್ರಮದ ವ್ಯವಸ್ಥೆ ಕೂಡ ಕಲ್ಪನೆ ಆಗ್ತಾ ಇದೆ. ಇಂಥ ಹಲವಾರು ಕೆಲಸಗಳು, ಬಹು ಆಯಾಮಿ ಕೆಲಸಗಳು ಜನರ ಜೀವನದಲ್ಲಿ ನಿಜವಾದ ಅರ್ಥದಲ್ಲಿ ಪರಿವರ್ತನೆಯನ್ನು ತೆಗೆದುಕೊಂಡು ಬರುವಂತಹ ಕೆಲಸ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು ಸಂತೋಷ ತಂದಿದೆ. ಧರ್ಮದ ಕೆಲಸ ಇದೇ ರೀತಿ ಮುಂದುವರಿಲಿ. ನನಗೆ ಎಷ್ಟೋ ಸಾರಿ ಅನ್ಸುತ್ತೆ, ಅಕ್ಕ ಮಾತನಾಡ್ತಾ ಹೇಳಿದ್ರು 1 ಲಕ್ಷ ಜನ ಮಕ್ಕಳು ಪ್ರತಿ ವರ್ಷ ಇಲ್ಲಿ ಓದ್ತಾರೆ ಅಂತ. ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಠಗಳು ಈ ರೀತಿ ಕೆಲಸಗಳು ಮಾಡ್ತವೆ. ನಮ್ಮ ಹಿಂದೂ ಮಠಗಳು ಈ ರೀತಿ ಮಾಡದೇ ಇದ್ದಿದ್ರೆ, ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಇಷ್ಟೊಂದು ಕೊಡದಲೇ ಇದ್ದಿದ್ರೆ ಇನ್ನೆಷ್ಟು ರೀತಿಯಲ್ಲಿ ಮತಾಂತರಗಳು ನಡೆದಿರ್ತಿದ್ವು, ಇನ್ನೆಷ್ಟು ಮಟ್ಟದಲ್ಲಿ ನಮ್ಮ ಜನರನ್ನ ನಾವು ಕಳ್ಕೊಂಡಿರ್ತಿದ್ವಿ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಹಿಂದೂ ಧರ್ಮದ ರಕ್ಷಣೆಗೆ, ಸನಾತನ ಪರಂಪರೆಯ ಬುನಾದಿಗಳನ್ನ ಮತ್ತಷ್ಟು ಗಟ್ಟಿ ಮಾಡಲಿಕ್ಕೆ ಪೂಜ್ಯ ಸ್ವಾಮೀಜಿಗಳು ಮಾಡ್ತಾ ಇರುವಂತಹ ಪ್ರಯತ್ನಕ್ಕೆ ಆ ಭಗವಂತ ಮತ್ತಷ್ಟು ಶಕ್ತಿ ಕೊಡ್ಲಿ ಅಂತ ಪೂಜ್ಯ ಸ್ವಾಮೀಜಿಗಳಿಗೆ ನನ್ನ ನಮಸ್ಕಾರಗಳನ್ನು ನಿಮ್ಮೆಲ್ಲರೂ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ.